ನಮಸ್ಕಾರ. ರವಿಕಾಂತಿ ನ್ಯೂಸಿಗೆ ಸ್ವಾಗತ. ಇವತ್ತು ಒಂದು ಅಥಣಿ ತಾಲೂಕು ಸಂಬಂಧಪಟ್ಟ ಹಳ್ಳಿಗಳಿಗೆ ಹೋಗುವ ರಸ್ತೆಗಳ ಎಷ್ಟು ತೆಗ್ಗು ಗುಂಡಿಗಳು ಬಿದ್ದಾವೆ ನೋಡ್ರಿ. ಇವೆಲ್ಲ ಅಧಿಕಾರಿಗಳ ಬೇಜವಾಬ್ದಾರಿತನ, ಜನಪ್ರತಿನಿಧಿಗಳ ಹಿತಾಸಕ್ತಿ ಕೊರತೆ ಇದೆ ಅನಿಸ್ತದೆ. ಇದ್ರ ಬಗ್ಗೆ ಒಂದು ವಿಸ್ತಾರವಾಗಿ ನಮ್ಮ ವರದಿಗಾರವರ ವಿವರವಾಗಿ ವರ್ಣನೆ ಮಾಡಿದ್ದಾರೆ ನೋಡ್ರಿ. ನಮಸ್ಕಾರ. ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಯಲ್ಲಡಗಿ ಗ್ರಾಮದಿಂದ ಅಡಹಟ್ಟಿ ಗ್ರಾಮಕ್ಕೆ ಹೋಗಬೇಕಾದ 4 ಕಿಲೋಮೀಟರ್ ರಸ್ತೆ ಇದು ಯಾವ ರೀತಿ ರಸ್ತೆ ಇದೆ ಅನ್ನೋದನ್ನು ನೋಡ್ಬೋದು. ಇದು ನೋಡಿ ಯಾವ ರೀತಿ ತೆಗ್ಗು ಗುಂಡಿಗಳಿವೆ ಅಂತ ನೋಡಿ. ಇದು ನೋಡಿ ರಸ್ತೆ ಈ ಥರ ಕಿತ್ತೋಗಿದೆ. ಇಷ್ಟು ಬೇಗ ರಸ್ತೆ ಕಿತ್ತೋದ್ರು ಮತ್ತು ಈ ರಸ್ತೆ ಮಾಡಬೇಕಾದ್ರೆ ಗಮನಕ್ಕೆ ತಂದರೂ ರಸ್ತೆ ಮಾಡುತ್ತಿಲ್ಲ. ಇದು ನೋಡಿ ಯಾವ ರೀತಿ ತೆಗ್ಗಿದೆ ಅನ್ನೋದನ್ನು. ಇಲ್ಲಿ ಅಡಹಟ್ಟಿ ಗ್ರಾಮದಿಂದ 4 ಕಿಲೋಮೀಟ್ರ್ ಚಲಿಸಬೇಕಾದ ರಸ್ತೆ ಇದು. ರಸ್ತೆ ಯಾರ ಗಮನಕ್ಕೆ ತಂದರೂ, ಇಲ್ಲಿ ರಸ್ತೆ ಮಾಡಬೇಕಂತ ಗಮನಕ್ಕೆ ತಂದರೂ ಇಲ್ಲಿನ ಸಂಬಂಧಪಟ್ಟವರು ಈ ರಸ್ತೆ ಮಾಡ್ತಾ ಇಲ್ಲ. ನೋಡಿ, ಇಷ್ಟೆಲ್ಲ ರಸ್ತೆ ಹದಿಗಟ್ಟರು ಜನ ಯಾವ ರೀತಿ ಗಪ್ ಕೂತಾರ ತಿಳಿವಾತಾಗೈತಿ ನನಗೆ. ಯಾಕಂದ್ರೆ ಓಟ್ ಹಾಕಕ್ಕೆ ಜನ ಬೇಕು, ಅವ್ರಿಗೆ ಊರಿಗೆ ಸಂಪರ್ಕವಾಗಂಥ ರಸ್ತೆಗಳ ನಿರ್ಮಾಣ ಮಾಡೋಕೆ ಜನಪ್ರತಿನಿಧಿಗಳು ಯಾಕೆ ಹಿಂದೇಟು ಹಾಕ್ತಾರೋ? ಅಧಿಕಾರಿಗಳೇನು ಮಲಗಿದಾರೇನ? ಸರ್ಕಾರ ದುಡ್ಡೆಲ್ಲ ಏನಾಗಲಾಗ್ತೈತಿ? ಸಾರ್ವಜನಿಕ ತೆರಿಗೆ ಹಣವನ್ನು ಏನಾಗಲಾಗ್ತೈತಿ? ಇವೆಲ್ಲ ಗುಂಡಿ ಮುಚ್ಚಿದಿನ ಅಂತ ಹೇಳಿ ರೊಕ್ಕ ತೆಗೆಯುವಂಥ ಅಧಿಕಾರಿಗಳು ಇರುವಾಗ ಮತ್ತೇನು ರೊಕ್ಕ ಬಂದಿಲ್ಲ ಅಂತಲೂ ಹೇಳ್ಕೊತ ಅಡ್ಡಾಡ್ತಾರೆ ಅಧಿಕಾರಿಗಳು. ಸರ್ಕಾರದಾಗ ದುಡ್ಡಿಲ್ಲ, ನಾವೇನು ಮಾಡೋಣ ಅಂತಾರೆ. ಆದರೆ ಇಂಥ ಮೇಂಟೆನೆನ್ಸ್ ದುಡ್ಡೆಲ್ಲ ಎಲ್ಲಿ ಹೋತು? ಇಲಾಖೆ ಮೇಂಟೆನೆನ್ಸ್ ದುಡ್ಡು ಎಲ್ಲಿ ಹೋತು? ಏನು ಅಧಿಕಾರಿಗಳು ತಿಂದರು? ಏನು ಜನಪ್ರತಿನಿಧಿಗಳು ತಿಂದರು? ಏನು ಗುತ್ತಿಗೆದಾರ ಕೊಟ್ಟರು, ಗುತ್ತಿಗೆದಾರ ತಿಂದು ಹೋದು. ಜನರದ್ದು ಎಷ್ಟು ಪರದಾಟ ಪಾಪ. ಹೋಟ್ ಹಾಕಿ ಇವ್ರನ್ನ ಆರಿಸಿ ಕಳಿಸೋದು, ಇವರಲ್ಲಿ ಜನರ ಹಣದೊಳಗೆ ಮಜಾ ಮಾಡ್ಕೊತ ಅಡ್ಡಾಡೋದು. ಒಂದು ಜನರಿಗೆ ಮೂಲಭೂತ ಸೌಕರ್ಯವನ್ನು ಕೊಡಲಾಕಾದಂಥ ಜನಪ್ರತಿನಿಧಿಗಳಿಗೆ ಇದ್ದರೆ ಎಷ್ಟು, ಹೋದರೆ ಎಷ್ಟು? ಅಧಿಕಾರಿಗಳು, ಸರ್ಕಾರದ ಕೆಲಸ ಮಾಡುವಂಥ ಅಧಿಕಾರಿಗಳು ಸಾರ್ವಜನಿಕರಿಗೆ ಒಂದು ಮೂಲಭೂತ ಸೌಕರ್ಯಗಳನ್ನು ಕೊಡೋಕ್ಕಾಗಲ್ಲ ಅಂದ್ರೆ ಮೇಂಟೆನೆನ್ಸ್ದೊಳಗಿರ್ತಕ್ಕಂಥ ದುಡ್ಡನ್ನು ಖರ್ಚು ಮಾಡಿ ಇಂಥ ರಸ್ತೆಗಳ ನಿರ್ಮಾಣ ಮಾಡೋಕ್ಕಾಗ್ತಾ ಇಲ್ಲ. ಅಧಿಕಾರಿಗಳು ಬೇಜವಾಬ್ದಾರಿತನ. ನೋಡಿ ಯಾವ ರೀತಿ ಈ ರಸ್ತೆ ಹದಗೆಟ್ಟು ಹೋಗಿದೆ ಅನ್ನೋದನ್ನು ನೀವು ನೋಡ್ಬೋದು. ದೃಶ್ಯಾವಳಿಯಲ್ಲಿ ಯಾವ ರೀತಿ ಈ ರಸ್ತೆ ಹದಗೆಟ್ಟು ಹೋಗಿದೆ ಅನ್ನೋದನ್ನು ನೋಡ್ಬೋದು. ನೋಡಿ, ಗಾಡಿ ಸಂಚರಿಸಬೇಕಾದ್ರೆ ಎಷ್ಟೊಂದು ತೆಗ್ಗು ಗುಂಡಿಗಳಿವೆ. ಈ ರೀತಿ ರಸ್ತೆ ಹದಗೆಟ್ಟು ಹೋದರೆ ವಾಹನ ಸವಾರರು ಮತ್ತು ಬೈಕ್ ಸವಾರರು ಯಾವ ರೀತಿ ತಿರುಗಾಡಬೇಕು ಅನ್ನೋದನ್ನು ನೀವು ನೋಡ್ಬೋದು.